ಹಾಸನ ಜಿಲ್ಲೆ ಆಲೂರು ತಾಲ್ಲೂಕು ಹಿರಿವಾಟೆಕೂಡ್ಗೆ ಬಳಿ ಆನೆ ಸಂಚರಿಸುವ ಮಾರ್ಗಸೂಚನೆ ಎಲೆಕ್ಟ್ರಿಕ್ ಬೋರ್ಡ್ ಹಾಳಾಗಿದೆ. ಸುಮಾರು 2 ತಿಂಗಳ ಮೇಲಾಗಿದೆ. ಇದರ ಬಗ್ಗೆ ಯಾವುದೇ ಫಾರೆಸ್ಟ್ ಆಫೀಸರ್ಗಳು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಮತ್ತು ಇದರ ಬಗ್ಗೆ ನಾವು ಕೇಳಿದರೆ ಇದರ ಬಗ್ಗೆ ಸರಿಯಾದ ಮಾಹಿತಿ ನೀಡಿಲ್ಲ. ಮಳೆ ನಿಲ್ಲುವ ತನಕ ಇದು ಸರಿ ಹೋಗಲ್ಲ ಎಂದು ತಿಳಿಸುತ್ತಾರೆ. ಆನೆ ಸಂಚರಿಸುವ ಮಾಹಿತಿ ನಮಗೆ ಲಭ್ಯವಾಗುವುದಿಲ್ಲ, ಸರಿಯಾಗಿ ಕರೆಂಟ್ ವ್ಯವಸ್ಥೆ ಇರುವುದಿಲ್ಲ ಮತ್ತು ನೆಟ್ವರ್ಕ್ ಸಮಸ್ಯೆ ತುಂಬಾ ಇರುವುದರಿಂದ ನಮಗೆ ಸಂಚಾರದ ಬಗ್ಗೆ ಮಾಹಿತಿ ಇಲ್ಲದೆ ತೊಂದರೆಯಾಗುತ್ತದೆ. ಆದರೆ ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಗಮನಹರಿಸುತ್ತಿಲ್ಲ. ಕೇಳಿದರೆ ಅಧಿಕಾರಿಗಳು ಉಡಾಫೆ ಉತ್ತರ ಕೊಡುತ್ತಾರೆ ಎಂದು ಗಂಭೀರವಾಗಿ ಗ್ರಾಮಸ್ಥರು ಆರೋಪ ಮಾಡಿದರು. TV13 ನ್ಯೂಸ್ ಚಾನೆಲ್ ಮೂಲಕ ಇದರ ಬಗ್ಗೆ ಗ್ರಾಮಸ್ಥರು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಊರಿಂದ ಗ್ರಾಮಸ್ಥರು ಮಾತಾಡ್ತಿರೋದು. ನಮ್ಮೂರಲ್ಲಿ ಸರ್ಕಲಲ್ಲಿ ಆನೆ ಬೋರ್ಡಿಂದು ಡಿಸ್ಪ್ಲೇ ಬೋರ್ಡ್ ಹಾಕಿದ್ದಾರೆ. ಅದು ಹೆಚ್ಚು ಕಮ್ಮಿ ಒಂದು 2 ತಿಂಗಳಿಂದ ಆಫ್ ಆಗಿದೆ. ನಮ್ಮೂರಲ್ಲಿ ಒಂದು 4 ವರ್ಷದಿಂದ ಆನೆಗಳ ಹಾವಳಿ ಜಾಸ್ತಿ ಆಗಿದೆ. ರಾತ್ರಿ ಟೈಮು ಭಾರಿ ಇಲ್ಲಿ ಅಕ್ಕಪಕ್ಕದಲ್ಲಿ ಓಡಾಡ್ತಿರ್ತವೆ. ಅದಕ್ಕೆ ನಾವು ರಾತ್ರಿ ಟೈಮು ಓಡಾಡಬೇಕಂದ್ರೆ ಈ ಡಿಸ್ಪ್ಲೇ ಇಲ್ಲ ಅಂದರೆ ಗೊತ್ತಾಗೋದಿಲ್ಲ, ಆನೆ ಇದ್ದಾವೆ ಇಲ್ವ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮುತುವರ್ಜಿ ವಹಿಸಿ ಏನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅದೇ ರಾತ್ರಿ ಟೈಮ್ ನಮಗೆ ಸ್ವಲ್ಪ ನೆಟ್ವರ್ಕು ಪ್ರಾಬ್ಲಮ್ ಇದೆ. ಅದರಿಂದ ನಮಗೆ ರಾತ್ರಿ ಟೈಮ್ ಹುಷಾರಿಲ್ಲ ಅಂದರೆ ಓಡಾಡೋಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸ್ವಲ್ಪ ಮುತುವರ್ಜಿ ವಹಿಸಿ ಬೇಗ ಅದನ್ನು ಸುಧಾರಣೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೀವಿ.